ಅವರೆಲ್ಲ ಆಶ್ರಯ ಯೋಜನೆಯಡಿ ಹಕ್ಕುಪತ್ರವನ್ನು ಪಡೆದವರು. ಹಕ್ಕುಪತ್ರ ಕೈ ಸೇರಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮನೆ ಕಟ್ಟಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಎಂಬ ಇರಾದೆಯಲ್ಲಿದ್ದರು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮನೆಯೂ ಇಲ್ಲ, ನಿವೇಶನವೂ ಇಲ್ಲದೆ ಪರದಾಡ್ತಾ ಇದ್ದು ಬಾಡಿಗೆ ಮನೆ, ಗುಡಿಸಲು ಮನೆಗಳಲ್ಲಿ ಇದೀಗ ವಾಸವನ್ನ ಮಾಡ್ತಾ ಇದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಆಶ್ರಯ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳ ಎಡವಟ್ಟು, ಫಲಾನುಭವಿಗಳಿಗೆ ಹಕ್ಕುಪತ್ರ ಸಿಕ್ಕಿದ್ರೂ ಕೈ ಸೇರದ ನಿವೇಶನ. ಇವರೆಲ್ಲ ಬೀದರ್ ತಾಲೂಕಿನ ಮೊರಕಾಲ್ ಗ್ರಾಮದವರು. 2011-12ರಲ್ಲಿ ಆಗಿನ ಶಾಸಕ ಹಾಗೂ ಇಂದಿನ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರಿಂದ ನಿವೇಶನ ಹಕ್ಕುಪತ್ರ ಪಡೆದಿದ್ದ ಫಲಾನುಭವಿಗಳು. ಮೊರಕಾಲ್ ಗ್ರಾಮದಲ್ಲಿ 19 ಫಲಾನುಭವಿಗಳು ಸಚಿವ ರಹೀಂ ಖಾನ್ ರಿಂದಲೇ ನಿವೇಶನ ಹಕ್ಕುಪತ್ರ ಪಡೆದಿದ್ರು. ಹಕ್ಕುಪತ್ರ ಪಡೆದ ನಂತರ ಇನ್ನೇನು ನಿವೇಶನ ಹಂಚಿಕೆ ಆಗಬೇಕು ಅನ್ನುವಷ್ಟರಲ್ಲಿ ಸರ್ಕಾರದಿಂದ ಮಂಜೂರಾದ ಜಾಗ ವೈಯಕ್ತಿಕ ಜಾಗ ಎಂದು ಅದೇ ಗ್ರಾಮದ ವ್ಯಕ್ತಿಯೊಬ್ಬರು ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಜಾಗದ ವಿಷಯ ಕೋರ್ಟ್ನಲ್ಲಿದೆ ಎಂಬ ಕಾರಣಕ್ಕೆ ಅಧಿಕಾರಿಗಳು ಜಾಗದ ಕುರಿತಾಗಿ ಯಾವುದೇ ವಿಚಾರವನ್ನು ಮಾಡದೆ ಫಲಾನುಭವಿಗಳ ಕುರಿತಾಗಿಯೂ ತಲೆ ಕೆಡಿಸಿಕೊಳ್ಳದೆ ಕಾಲಹರಣ ಮಾಡುತ್ತಿದ್ದಾರೆಂದು ಫಲಾನುಭವಿಗಳು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಕೊಟ್ಟರಿ ಹಕ್ಕುಪತ್ರ ಕೊಟ್ಟರ ಯಾವ್ದಾರ MLA ಸಾಬ್ರು ಏನಿದ್ರಲ್ಲ ರಹೀಂ ಖಾನ್ ಸಾಬ್ರು ಅವಾಗೆ ಕೊಟ್ಟರ. ಬಟ್ ಇವಾಗ ಇನ್ನೂ ತನ 13 ವರ್ಷದಿಂದ ನಮಗಿನ್ನ ಮನೆನೇ ಕೊಟ್ಟಿಲ್ಲ ಅವರು. ನಾವು ಅಲ್ಲಿ ಇಲ್ಲಿ ಇರ್ಲತ್ತಿದ್ವಿ ನೋಡ್ರಿ. ಪ್ಲಾಟ್ಗಳು ನಾವು ಕೊಡ್ತೇವೆ ಅಂತ ಹೇಳ್ಯಾರ, ಪ್ಲಾಟ್ ಕೊಟ್ಟರು, ಏನು ಕೊಟ್ಟರು? ಪ್ಲಾಟ್ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಏನೇನೋ ಕೊಟ್ಟ. ಇನ್ನು ನಿವೇಶನ ಹಂಚಿಕೆಗಾಗಿ ಜಾಗ ಖಾಯಂಗೊಳಿಸುವಾಗ ಅಧಿಕಾರಿಗಳು ಜಾಗದ ಕುರಿತು ಪರಿಶೀಲನೆ ನಡೆಸಲಿಲ್ವಾ? ನಿವೇಶನ ನೀಡುತ್ತೇವೆ ಎಂದು ಹಕ್ಕುಪತ್ರ ಕೈಗೆ ಕೊಟ್ಟು ಈಗ ನಮ್ಮನ್ನೆಲ್ಲ ಬೀದಿಗೆ ತಳ್ಳಿದ್ದಾರೆ, ನಮಗೆ ಮನೆ ಕಟ್ಟಿಸಿಕೊಡಿ, ಇಲ್ವಾದ್ರೆ ಗ್ರಾಮ ಪಂಚಾಯತ್ ಆವರಣದಲ್ಲೇ ಮೊಕ್ಕ ಮೂಡ್ತೀವಿ ಅಂತ ಅಧಿಕಾರಿಗಳ ವಿರುದ್ಧ ಜನ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಇಲ್ಲ ಕಡೆಯಿಂದ ಆಯ್ಕೆ ಮಾಡಿ ಎಲ್ಲರೂ ಪಂಚಾಯತ್ಲಿಂದ ನಮಗೆ ಸಿಕ್ಕಿದ ಮ್ಯಾಗ ಏನಾಯ್ತು ಸರ್, ಹಕ್ಕುಪತ್ರಿಕೆ ಕೊಟ್ಟರು. ಕೊಟ್ಟಿದ ಮ್ಯಾಗ ಏನಾಯ್ತು, ಅದು ಏನಾಯ್ತು ಏನಿಲ್ಲೋ ಅದು ನಂಗೇನು ಗೊತ್ತಿಲ್ಲ. ಅದು ಮತ್ತೆ 50 ಜನ ಏನು ಮಾಡಿದ್ವು, ನಾವು ಹೈಕೋರ್ಟಿಗೆ ಹೋದ್ವಿ ಸರ್. ಹೈಕೋರ್ಟಿಗೆ ಹೋಗಿದ ಮ್ಯಾಗ ಏನಾಯ್ತು, ಹೈಕೋರ್ಟಿಗೆ ಅಂದ್ರೆ ಕೇಸ್ ಬಿದ್ದಿತ್ತು ಸರ್. 50 ಮಂದಿಗೆ ಇದು ರೊಕ್ಕದವರಿಗೆ ಆಗ್ಯದ, ಗರೀಬರಿಲ್ಲ ಅಂತ. ಇನ್ನು 2011-12ರ ಅವಧಿಯಲ್ಲಿ ಮರಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರಕಲ್ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ಮನೆ ಹಂಚಿಕೆ ಕುರಿತಾಗಿ ಮೊದಲು 50 ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಫಲಾನುಭವಿ ಆಯ್ಕೆ ವಿಚಾರದಲ್ಲಿ ಆಕ್ಷೇಪಣೆ ಬಂದಿದ್ದರಿಂದ ರೋಸ್ಟರ್ ಮಾಡಿ 19 ಜನರನ್ನ ಅಂತಿಮಗೊಳಿಸಲಾಗಿತ್ತು. ಅಂದಿನಿಂದ ಅಂದರೆ ಸುಮಾರು 13 ವರ್ಷಗಳಿಂದ ಗ್ರಾಮದ 19 ಫಲಾನುಭವಿಗಳು ಕೋರ್ಟ್, ತಹಸೀಲ್ದಾರ್ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಅಲೆದಾಡ್ತಿದ್ದಾರೆ. ಆದ್ರೆ ಯಾವುದೇ ಜಾಗ ಮಾತ್ರ ಸಿಗ್ತಾ ಇಲ್ಲ. ನಮ್ಗ ಹಕ್ಕುಪತ್ರ ಕೊಟ್ಟಿ ಅನ್ನೋದಕ್ಕೆ ಈಗ 10-15 ವರ್ಷ ಆಗ್ಲತ್ತ. 13 ವರ್ಷ ಆಯ್ತು. 13 ವರ್ಷದಿಂದ ಅನ್ನೋದಕ್ಕೆ ನಮಗೆ ಕಬ್ಜಾ ಕೊಡಕ್ಕಿಲ್ಲ, ಇಲ್ದರೆ ಅನ್ನೋದಕ್ಕೆ ಮನೆ ಜಾಗಗಳಕ್ಕಿಲ್ಲ, ಅವತ್ತು ತೋರ್ಸ್ಲಕ್ಕಿಲ್ಲ. ಅದಕ್ಕೆ ಏನು ಮಾಡಬೇಕು ಏನಿಲ್ಲ. ಎಲ್ಲರ ಬೈಲಿ ಹೋದೆವು, AC ಬೈಲಿ ಹೋದೆವು, DC ಬೈಲಿ ಹೋದೆವು, ತಹಸೀಲ್ದಾರ್ ಬೈಲಿ ಹೋದೆವು. ಎಲ್ಲರ ಬೈಲಿ ಹೋದ್ರೆ ಬಿ ಅನ್ನೋದಕ್ಕೆ ಆಗ್ಯದ ಹೋಗ್ರಿ ಅಂತ ಕಸಿ ಅನ್ನೋದಕ್ಕೆ ಸಿಗ್ನೇಚರ್ ಮಾಡತ್ರ. ಒಟ್ನಲ್ಲಿ ಸೂರಿಗಾಗಿ ಸುಮಾರು 13 ವರ್ಷಗಳಿಂದ ಫಲಾನುಭವಿಗಳು ನಿರಂತರ ಅಲೆದಾಟ ನಡೆಸ್ತಾ ಇದ್ದು, ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಕೆಲಸ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.